ಜೈ ಆರ್ ಸಿ ಎಂ. ನಾನು ಆದ್ಯಾ ದೇವೇಗೌಡ. ಇವತ್ತು ಆರ್ ಸಿ ಎಮ್ನಲ್ಲಿ ಸಿಗುವಂತಹ ಸಂಜೀವಿನಿ ಪ್ರಾಶವಾಲದ ಬಗ್ಗೆ ಮಾತಾಡೋಣ. ಬಹಳಷ್ಟು ನ್ಯೂಟ್ರಿಷನ್ ಸಿಗುತ್ತೆ ನಾವು ಇದನ್ನು ಉಪಯೋಗಿಸೋದ್ರಿಂದ. ಎಲ್ಲ ವಯಸ್ಸಿನವರು ಕೂಡ ಇದನ್ನು ಸೇವಿಸಬಹುದು. ಎಲ್ಲರ ಆರೋಗ್ಯ ರಕ್ಷಣೆ ಕೂಡ ಆಗತ್ತೆ. ಜೊತೆಗೆ ಚಳಿಗಾಲದಲ್ಲಿ ನಮ್ಮ ಮನೆಯಲ್ಲಿ ಇರಲೇಬೇಕಾದಂತಹ ಒಂದು ಇಮ್ಯುನಿಟಿ ಬೂಸ್ಟರ್ ಸಂಜೀವಿನಿ ಪ್ರಾಶವಾಲ. ಇದರಲ್ಲಿ ಜೀವನದ ಸಾರ ಎಂದು ಹೇಳಲಾಗುವ 40ಕ್ಕೂ ಹೆಚ್ಚು ಆಯ್ದ ಪದಾರ್ಥಗಳೊಂದಿಗೆ ತಯಾರಿಸಲಾಗಿದೆ. ಆಮ್ಲ, ಸಫೇದ್ ಮುಸ್ಲಿ, ಗೋಕ್ರು, ಶತಾವರಿ, ಅಶ್ವಗಂಧ, ಹನಿ, ಕೇಸರ್, ತಾಜ್ ಪೌಡರ್, ಹೀಗೆ ಬಹಳಷ್ಟು ರೀತಿಯ ಗಿಡಮೂಲಿಕೆಗಳ ಸಾರ ಇದರಲ್ಲಿ ಇದೆ. ಇದನ್ನು ಎಷ್ಟೋ ಪದಾರ್ಥಗಳನ್ನು ನಾವು ಹೆಸರು ಕೇಳಿರೋದೇ ಇಲ್ಲ, ಆದರೆ ಅದರ ಅಂಶನೂ ಇದರಲ್ಲಿ ಇರೋದ್ರಿಂದ ನಮಗೆ ಹ್ಯುಮ್ಯುನಿಟಿಯನ್ನು ಕೊಡುತ್ತೆ. ಇನ್ಸ್ಟಂಟ್ ಹ್ಯುಮ್ಯುನಿಟಿ ಕೊಡುತ್ತೆ. ಹ್ಯುಮ್ಯುನಿಟಿ ಪವರ್ ನಮ್ಮ ದೇಹದಲ್ಲಿ ಇದೆ ಅಂತ ಹೇಳಿದ್ರೆ ಯಾವುದೇ ಕಾಯಿಲೆಗಳು ನಮಗೆ ಬಂದ್ರೂ ನಾವು ಅದ್ರ ವಿರುದ್ಧ ಹೋರಾಡಬಹುದು. ಈ ಸೀಸನಲ್ಲಿ ವಾತಾವರಣ ಏನಾದರೂ ಚೇಂಜ್ ಆಯಿತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಮಕ್ಕಳಿಗೆ, ದೊಡ್ಡವರಿಗೆ ಕಾಡುವಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳು, ಕೆಮ್ಮು, ನೆಗಡಿ, ಶೀತ, ಜ್ವರ ಇವೆಲ್ಲವೂ ಕಾಲಕ್ರಮೇಣ ದೊಡ್ಡದಾಗಿ ಕಾಡ್ತಾ ಹೋಗುತ್ತೆ. ಬಟ್ ನಾವು ಪ್ರತಿದಿನ ಸಂಜೀವಿನಿ ಪ್ರಾಶವಾಲವನ್ನು ಸೇವಿಸೋದ್ರಿಂದ ನಾವು ಇಮ್ಯುನಿಟಿ ಜಾಸ್ತಿ ಆಗುತ್ತೆ. ಈ ರೋಗಾಣು ವಿರುದ್ಧ ನಾವು ಹೋರಾಡ್ಬೋದು. ಯಾವುದೇ ರೀತಿ ಈ ವೆದರಿಂದ ಬರುವಂತಹ ಕಾಯಿಲೆಗಳು ನಮಗೆ ಬರೋದಿಲ್ಲ. ಇದನ್ನು ಮಕ್ಕಳಿಗೆ ಕೊಡೋದಾದರೆ 1 ಸ್ಪೂನ್ ನೀವು ತೊಗೊಂಡು ಮಕ್ಕಳಿಗೆ ಖಾಲಿ ಹೊಟ್ಟೆನಲ್ಲಿ ತಿನ್ನೋದಕ್ಕೆ ನೀವು ಕೊಡ್ಬೋದು. ನಾನು ನನ್ನ ಮಗನಿಗೆ ಪ್ರತಿದಿನ ಸ್ಕೂಲಿಗೆ ಹೋಗಬೇಕಾದ್ರೆ ಮುಂಚೆ ನಾನು ಅವನಿಗೆ ಕೊಡ್ತೀನಿ. ಅದನ್ನು ತಿಂದು ಅವನು ಹೊರಡ್ತಾನೆ. ಹಾಗಾಗಿ ಅವನಿಗೆ ಈ ಕೆಲವೊಂದು ಸೀಸನ್ನಿಂದ ಬರುವಂತಹ ಕಾಯಿಲೆಗಳು ಅವನಿಗೆ ಆದಷ್ಟು ಕಡಿಮೆ ಅಂತಲೇ ಹೇಳ್ಬೋದು. ಕೆಲವೊಂದು ಸಲ ಡೈರೆಕ್ಟಾಗಿ ತಿನ್ನೋದಕ್ಕೆ ಗಲಾಟೆ ಮಾಡ್ತಾನೆ ಅಂದರೆ ಅದು ಬೇಡ ಅಂತ ಹೇಳ್ತಾರೆ. ಕೆಲವೊಬ್ಬರು ಮಕ್ಕಳು ಆ ರೀತಿ ಹೇಳ್ತಾರೆ. ಆಗ ನೀವು ಅದನ್ನು ಹಾಲಲ್ಲಿ ಮಿಕ್ಸ್ ಮಾಡಿನೂ ಕೂಡ ಮಕ್ಕಳಿಗೆ ಕೊಡ್ಬೋದು. ಹಾಲಲ್ಲಿ ಮಿಕ್ಸ್ ಮಾಡಿ ಕೊಡೋದ್ರಿಂದ ಅವರಿಗೊಂದು ಫ್ಲೇವರ್ ಡಿಫ್ರೆಂಟ್ ಅನಿಸುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬೆಳಿಗ್ಗೆನೇ ಖಾಲಿ ಹೊಟ್ಟೆಗೆ ಹಾಗೆ ತಿನ್ನೋದಕ್ಕಾಗಲ್ಲ ಅಂದರೆ ಹಾಲು ಜೊತೆ ಮಿಕ್ಸ್ ಮಾಡಿ ಕೊಟ್ಟಾಗ ಅವ್ರಿಗೆ ಯಾವುದೇ ರೀತಿ ವ್ಯತ್ಯಾಸ ಆಗಲ್ಲ. ಅವರು ಡೈರೆಕ್ಟಾಗಿ ತಿಂದರೂ ಪರವಾಗಿಲ್ಲ ಅಥವಾ ಹಾಲಿನಲ್ಲಿ ಮಿಕ್ಸ್ ಮಾಡಿ ಕೊಟ್ಟರೂ ಪರವಾಗಿಲ್ಲ. ಇದು ಅವ್ರ ದೇಹನ ಸೇರೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ನಾನು ಹಾಲಲ್ಲಿ ಮಿಕ್ಸ್ ಮಾಡಿ ಕೊಡ್ತೀನಿ. ಸೊ ದೊಡ್ಡವರು, ಚಿಕ್ಕವರು, ಮನೆಯಲ್ಲಿ ವಯಸ್ಸಾಗಿರುವಂತಹ ಅತ್ತೆ, ಮಾವ, ಅಪ್ಪ, ಅಮ್ಮ ಇದ್ದರು ಅಂದರೆ ನೀವು ಎಲ್ಲರಿಗೂ ಇದನ್ನು ನೀವು ಕೊಡ್ಬೋದು. ಕೊಡೋದ್ರಿಂದ ಅವರ ಸಂಪೂರ್ಣ ಆರೋಗ್ಯ ನಾವು ಕಾಪಾಡ್ಬೋದು. ನೋಡಿ, ಹಾಲಿನಲ್ಲಿ ಮಿಕ್ಸ್ ಮಾಡಿದಾಗ ಕುಡಿಬೇಕಾದ್ರೆ ನಿಮಗೆ ಸ್ವಲ್ಪ ಸಪ್ಪೆ ಅಂತ ಅನಿಸ್ಬೋದು. ಸ್ವೀಟ್ ಬೇಕು ಅಂತ ಅನಿಸಿದ್ರೆ ನಮ್ಮ ಆರ್ ಸಿ ಎಮ್ಮಲ್ಲಿ ಸಿಗುವಂತಹ ಸ್ವೇಚ್ಛಾ ಹನಿಯನ್ನು ನೀವು ಯೂಸ್ ಮಾಡ್ಬೋದು. ಜೇನುತುಪ್ಪನ ನೀವು ಹಾಕೋದ್ರಿಂದ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ. ಕುಡಿಯೋದಕ್ಕೂ ಕೂಡ ಟೇಸ್ಟಿಯಾಗಿರುತ್ತೆ. ನೀವು ಪ್ರತಿದಿನ ಇದನ್ನು 1 ಸಲ ಆದರೂ ಉಪಯೋಗಿಸಲೇಬೇಕು ಅನ್ನೋದು ನನ್ನ ಒಂದು ರಿಕ್ವೆಸ್ಟ್. ಈ ಚಳಿಗಾಲದಲ್ಲಿ ನಮ್ಮ ರೋಗಾಣುಗಳ ವಿರುದ್ಧ ಹೋರಾಡಬೇಕು ಅಂತ ಹೇಳಿದ್ರೆ ಒಂದು ಸ್ಪೆಷಲ್ ಪವರ್ ಅಂತೂ ನಮಗೆ ಬೇಕೇ ಬೇಕು. ಹಾಗಾಗಿ ನಮ್ಮ ಸಂಜೀವಿನಿ ಪ್ರಾಶವಾಲನ ನಾವು ಪ್ರತಿದಿನ ಸೇವಿಸೋದ್ರಿಂದ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ತುಂಬಾ ಆ್ಯಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ನಮ್ಮ ಬಾಡಿನಲ್ಲಿರುವಂತಹ ಫ್ರೀ ರ್ಯಾಡಿಕಲ್ಸ್ನ ಎಲಿಮಿನೇಟ್ ಮಾಡುತ್ತೆ. ಹಾಗೆಯೇ ನಮ್ಮ ಬಾಡಿನಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಏನಾದರೂ ಇದ್ದರೆ ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ. ನಮ್ಮ ಬಾಡಿನ ಡಿಟಾಕ್ಸಿಫಿಕೇಷನ್ ಮಾಡುತ್ತೆ. ಹಾಗೆ ನಾವು ತಿಂದಂತಹ ಆಹಾರ ಏನಾದರೂ ಸರಿಯಾಗಿ ಡೈಜೆಷನ್ ಆಗಿಲ್ಲ ಅಂತ ಹೇಳಿದ್ರೆ ಅದರಿಂದ ಅಸಿಡಿಟಿ ಪ್ರಾಬ್ಲಮ್ಸ್ ಆಗುತ್ತೆ. ಬಟ್ ನಾವು ಸಂಜೀವಿನಿ ಪ್ರಾಶವಾಲನ ಪ್ರತಿದಿನ ತಗೊಳ್ಳೋದ್ರಿಂದ ಅಸಿಡಿಟಿ ಪ್ರಾಬ್ಲಮ್ಸ್ ನಮಗೆ ಬರೋದಿಲ್ಲ. ಹಾಗೆ ಫ್ರೀಕ್ವೆಂಟ್ ಆಗಿ ಯಾರಿಗಾದರೂ ಹೆಡ್ಏಕ್ ಸಮಸ್ಯೆ ಇದ್ದರೆ, ತಲೆನೋವಿಂದ ಏನಾದರೂ ಬಳಲ್ತಾ ಇದ್ದರೆ ಸಂಜೀವಿನಿ ಪ್ರಾಶವಾಲನ ಸೇವಿಸೋದ್ರಿಂದ ಆ ಹೆಡ್ಏಕ್ ಕೂಡ, ತಲೆನೋವು ಕೂಡ ನಿವಾರಣೆ ಆಗುತ್ತೆ. ಅಷ್ಟೇ ಅಲ್ಲದೆ ಇದು ಮಕ್ಕಳಲ್ಲಿ ಹಸಿವನ್ನು ಕೂಡ ಹೆಚ್ಚಿಸುತ್ತಾ ಹೋಗುತ್ತೆ. ಹಾಗೆಯೇ ಕೋಲ್ಡ್ ಮತ್ತು ಕಾಫಿಂದ ನಮಗೆ ರಿಲೀಫ್ ಸಿಗುತ್ತೆ. ಇದು ನಮ್ಮ ದೇಹದೊಳಗಡೆ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿಯಾಗಿ ಕೆಲಸ ಮಾಡುತ್ತೆ. ಇದನ್ನು ನಾವು ಪ್ರತಿದಿನ ಸೇವಿಸೋದ್ರಿಂದ ನಮ್ಮ ಬಾಡಿನಲ್ಲಿ ಇಮ್ಯುನಿಟಿ ಬೂಸ್ಟ್ ಆಗ್ತಾ ಇರುತ್ತೆ. ಇಷ್ಟೇ ಅಲ್ಲದೆ ನಮ್ಮ ಸೆಂಟ್ರಲ್ ನರ್ವಸ್ ಸಿಸ್ಟಮ್ನು ಕೂಡ ಇದು ಆ್ಯಕ್ಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದೆಲ್ಲದ್ರ ಜೊತೆಗೆ ನಮಗೇನಾದರೂ ಉಸಿರಾಟದ ಸಮಸ್ಯೆ ಇದ್ದರೆ ಅದು ಕೂಡ ದಿನ ಬಿಟ್ಟು ದಿನ ಕಳೆದಂತೆ ನಿವಾರಣೆ ಆಗ್ತಾ ಬರುತ್ತೆ. ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ ಇರಬೇಕಾದ್ರೆ ನಾವು ಈ ಸಂಜೀವಿನಿ ಪ್ರಾಶವಾಲನ ಪ್ರತಿದಿನ ಸೇವಿಸೋದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾವು ಸೇವಿಸುತ್ತಾ ನಮ್ಮ ಮನೆಯವರಿಗೆ, ನಮ್ಮ ಸ್ನೇಹಿತರಿಗೂ ಕೂಡ ನಾವು ಇದನ್ನು ಸಜೆಸ್ಟ್ ಮಾಡೋಣ. ಪ್ರತಿದಿನ ಸಂಜೀವಿನಿ ಪ್ರಾಶವಾಲ ಸೇವಿಸೋದ್ರೊಂದಿಗೆ ನಾವೆಲ್ಲರೂ ಆರೋಗ್ಯವಾಗಿದ್ದು ನಮ್ಮ ಕುಟುಂಬದ ಆರೋಗ್ಯ ರಕ್ಷಣೆಯ ಹೊಣೆಯನ್ನು ಕೂಡ ನಾವು ತಗೊಳ್ಳೋಣ ನಮ್ಮ ಸಂಜೀವಿನಿ ಪ್ರಾಶವಾಲದೊಂದಿಗೆ.